ಹಾಯ್ ಫ್ರೆಂಡ್ಸ್, ಹ್ಯಾಪಿ ಸಂಡೇ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಇವತ್ತು ಸಂಡೇ, ತುಂಬ ಲೇಸಿ ಡೇ ಆ್ಯಕ್ಚುಲಿ. ನನಗಂತೂ ಬೆಳಿಗ್ಗೆ ಎದ್ದಿದ್ದು ಲೇಟು, ಬ್ರೇಕ್ಫಾಸ್ಟ್ ಲೇಟು, ಕೆಲಸ ಮುಗ್ದಿದ್ದು ಲೇಟು. ಸೊ ಎಲ್ಲ ಲೇಟ್. ಇವತ್ತು ಲೇಟ್ ಡೇ, ಲೇಸಿ ಡೇ, ಆಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಡೇನೆ. ಬೇರೆ ದಿನ ಆದರೆ ನನ್ನ ಮಗನಿಗೆ ಆನ್ಲೈನ್ ಕ್ಲಾಸ್ ಇರುತ್ತೆ, ನಮ್ಮ ಹಸ್ಬೆಂಡ್ ಕೆಲಸ ಇರುತ್ತೆ. ಸೊ ಬೇಗ ಬೇಗ ಎದ್ದು ಮಾಡಬೇಕು, ಟೆನ್ಷನ್ನು ಬೇಗ ಮುಗಿಸ್ಬೇಕು. ಆದರೆ ಸಂಡೇ ಎಲ್ಲದಕ್ಕೂ ಫ್ರೀ ಅಲ್ವಾ. ಸೊ ಸ್ವಲ್ಪ ಲೇಟಾಗಿ ಹೇಳೋದು, ಲೇಟಾಗಿ ಬ್ರೇಕ್ಫಾಸ್ಟ್ ಮಾಡೋದು, ಕೆಲಸ ಎಲ್ಲ ಲೇಟು. ಇಷ್ಟೊತ್ತಾಯಿತು ಕೆಲಸ ಮುಗಿಯೋದು. ಕೆಲಸ ಮುಗಿದ್ಮೇಲೆ ಹಾಗೆ ನೆನಪಾಯಿತು ನನ್ನ ವಾಟ್ಸಪ್ ಚಾನಲ್ಲು, ನಿಮ್ಮನ್ನೆಲ್ಲ ಮಾತಾಡ್ಸೋಣ ಅಂತಲೂ ನೆನಪಾಯಿತು. ಇವತ್ತು ಸಂಡೇ ಅಲ್ವಾ, ಸ್ವಲ್ಪ ಫನ್ನಿಯಾಗಿ ಏನಾದರೂ ನಿಮ್ಗೆ ಹೇಳ್ಕೊಳ್ಳೋಣ, ಇಂಟ್ರೆಸ್ಟಿಂಗ್ ಆಗಿ ಏನಾದರೂ ಹೇಳ್ಕೊಳ್ಳೋಣ, ನೀವು ಫ್ರೀಯಾಗಿರ್ತೀರ ಮನೇಲಿ ಅಂತ ಯೋಚನೆ ಮಾಡಿದೆ. ಇವತ್ತು ನಿಮ್ಗೊಂದು ಇಂಟ್ರೆಸ್ಟಿಂಗ್ ಆ್ಯಪನ್ನು ತೋರಿಸ್ತಾ ಇದ್ದೀನಿ. ಆ ಆ್ಯಪು ಹೇಗೆ ಯೂಸ್ ಆಗುತ್ತೆ ನಮಗೆ ಅಂದರೆ, ಮಿಮಿಕ್ರಿ ಆರ್ಟಿಸ್ಟ್ಗಳಿರ್ತಾರಲ್ಲ, ಅವ್ರ ಟ್ಯಾಲೆಂಟನ್ನು ಇನ್ನೂ ಎನ್ಹ್ಯಾನ್ಸ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೋಬೋದು. ಆಮೇಲೆ ನಮ್ಮ ಸ್ಟಿಲ್ ಫೋಟೋಸ್ ಇರುತ್ತಲ್ಲ, ಅದ್ರ ಜೊತೆ ನಾವು ಮಾತಾಡ್ಬೋದು. ನಾವು ಮಾತಾಡ್ಸಿದ್ರೆ ಅದು ನಮಗೆ ವಾಪಸ್ ರಿಯಾಕ್ಟ್ ಮಾಡುತ್ತೆ, ಎಕ್ಸ್ಪ್ರೆಷನ್ ಕೊಡುತ್ತೆ. ನಿಜವಾಗ್ಲೂ ನಾನೇನು ಸುಳ್ಳು ಹೇಳ್ತಾ ಇಲ್ಲ. ಇದೊಂದು ಹೊಸ ಆ್ಯಪ್ ನಾನು ನೋಡಿದೆ, ಹೊಸದೇನಲ್ಲ, ಬಟ್ ರೀಸೆಂಟಾಗಿ ಇದ್ರ ಬಗ್ಗೆ ತಿಳಿತು. ಇದ್ರ ಬಗ್ಗೆ ನಿಮಗೂ ಹೇಳೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ಆ್ಯಪನ್ನು ಈಗ ಹೇಗೆ ಯೂಸ್ ಮಾಡೋದು, ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ನೀವು ಎಂಜಾಯ್ ಮಾಡಿ, ಮಕ್ಕಳಿಗೂ ತೋರಿಸಿ, ತುಂಬ ಖುಷಿ ಪಡ್ತಾರೆ. ಆಮೇಲೆ ಇನ್ನೊಂದು ವಿಷಯ, ಈ ಆ್ಯಪನ್ನು ದಯವಿಟ್ಟು ಫನ್ನಿಗೋಸ್ಕರ ಬಳಸಿ, ಬೇರೆಯವರ ಫೋಟೋಸ್ ಯೂಸ್ ಮಾಡಿ ಅವ್ರಿಗೆ ಹರ್ಟ್ ಮಾಡೋದು ಆ ಥರ ಎಲ್ಲ ಬೇಡ. ಇದು ಸುಮ್ಮನೆ ಫನ್ನಿಗೋಸ್ಕರ, ಇಂಟ್ರೆಸ್ಟಿಂಗ್ ಆಗಿದೆ ಅಂತ. ಆಮೇಲೆ ಈ ಫೋಟೋಗ್ರಾಫರ್ಸು, ವಿಡಿಯೋಗ್ರಾಫರ್ಸ್ ಇರ್ತಾರಲ್ಲ, ಅವ್ರ ಕ್ರಿಯೇಟಿವಿಟಿನ ಇನ್ನೂ ಜಾಸ್ತಿ ಮಾಡ್ಕೋಬೋದು. ಇದರಿಂದ ಈ ಆ್ಯಪನ್ನು ಯೂಸ್ ಮಾಡಿ ಅವರು ಇನ್ನೂ ಸ್ವಲ್ಪ ಅವ್ರ ಕ್ರಿಯೇಟಿವಿಟಿನ ಎನ್ಹ್ಯಾನ್ಸ್ ಮಾಡ್ಕೋಬೋದು. ಮಕ್ಕಳು ಸಹ ಈಗ ತುಂಬ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಾರೆ. ಅವ್ರಿಗೂ ಈ ಆ್ಯಪನ್ನು ತೋರಿಸಿದ್ರೆ ಅವರು ನಮ್ಮ ಸ್ಟಿಲ್ ಫೋಟೋಸನ್ನು ಯೂಸ್ ಮಾಡಿ ಇನ್ನೇನಾದರೂ ಕ್ರಿಯೇಟಿವ್ ಆಗಿ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಮಕ್ಕಳಿಗೂ ತೋರಿಸಿ, ನೀವು ಏನಾದರೂ ಕ್ರಿಯೇಟಿವ್ ಆಗಿ ಟ್ರೈ ಮಾಡಿ. ಆ್ಯಪಿಂದ ಒಳ್ಳೇದಕ್ಕೋಸ್ಕರ ಉಪಯೋಗಿಸಿ, ದಯವಿಟ್ಟು ಕೇಳ್ಕೊತೀನಿ, ಒಳ್ಳೇದಕ್ಕೋಸ್ಕರ ಉಪಯೋಗಿಸಿ. ಈಗ ಆ್ಯಪನ್ನು ನೋಡೋಣ. ಈ ಆ್ಯಪ್ ಹೆಸರು ಮಗ್ ಲೈಫ್ ಆ್ಯಪ್ ಅಂತ. ನೀವು ಗೂಗಲ್ಗೆ ಹೋಗಿ ಮಗ್ ಲೈಫ್ ಆ್ಯಪ್ ಅಂತ ಟೈಪ್ ಮಾಡಿ. ಅಲ್ಲಿ ಮಗ್ ಲೈಫ್ 3D ಫೇಸ್ ಆನಿಮೇಟರ್ ಅಂತ ತೋರಿಸುತ್ತೆ. ನೀವು ಅದನ್ನ ಪ್ಲೇಸ್ಟೋರ್ಗೆ ಹೋಗಿ ಇನ್ಸ್ಟಾಲ್ ಮಾಡ್ಕೋಬಹುದು. ಅದು ಫ್ರೀ ಆ್ಯಪ್, ನಮಗೆ ಯಾವ ಚಾರ್ಜಸ್ಸು ಇಲ್ಲ. ಅದು ಪ್ಲೇಸ್ಟೋರಲ್ಲಿ ಇನ್ಸ್ಟಾಲ್ ಆದಮೇಲೆ ಈ ರೀತಿ ಪೇಜ್ ಅನ್ನು ಓಪನ್ ಆಗುತ್ತೆ. ನೋಡಿ, ಇಲ್ಲೆಲ್ಲ ಕಾಣಿಸ್ತಾ ಇದೆ ಅಲ್ಲ, ಇದೆಲ್ಲ ಪರ್ಫಾರ್ಮೆನ್ಸಸ್ಸು. ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಪರ್ಫಾರ್ಮೆನ್ಸ್ ಅನ್ನ ನಮ್ಮ ಫೋಟೋದಲ್ಲೂ ನೋಡ್ಬೋದು. ಈಗ ನೋಡಿ, ಇಲ್ಲಿ ಮೇಲೆ ಕಾರ್ನರ್ ಅಲ್ಲಿ ಫೋಟೋ ಅಂತ ಇದೆ, ಕಾಣಿಸ್ತಾ ಇದೆಲ್ಲ, ನೀವು ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ಕ್ಯಾಮರಾ ರೋಲ್ ಆಮೇಲೆ ಕ್ಯಾಮರಾ ಅಂತ ಎರಡು ಆಪ್ಷನ್ ಅನ್ನ ಕೇಳುತ್ತೆ. ಕ್ಯಾಮರಾ ರೋಲ್ ಅಂದ್ರೆ ನಾವು ನಮ್ಮ ಫೋನಲ್ಲಿರುವಂತ ಗ್ಯಾಲರಿ, ಫೋಟೋ, ಫೈಲ್ ಮ್ಯಾನೇಜರ್ ಯಾವ್ದ್ರಲ್ಲಾದ್ರೂ ಒಂದು ಫೋಟೋನ ಚೂಸ್ ಮಾಡ್ಕೋಬಹುದು. ನಾನೀಗ ಗ್ಯಾಲರಿಯಲ್ಲಿ ಒಂದು ಫೋಟೋನ ಚೂಸ್ ಮಾಡ್ಕೋತೀನಿ. ನೋಡಿ, ಒಂದು ಫೋಟೋನ ಚೂಸ್ ಮಾಡ್ಕೋತಾ ಇದ್ದೀನಿ. ವೆಯ್ಟ್ ಮಾಡಿ. ನೋಡಿ, ಫೋಟೋ ಬರ್ತಾ ಇರೋ ಹಂಗೆ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಮಾಡ್ತು. ಕೆಳಗಡೆ ನಮಗೆ ಪರ್ಫಾರ್ಮೆನ್ಸ್ ಫೋಟೋಗಳು ಕಾಣಿಸ್ತಾ ಇದೆ ಅಲ್ಲ, ಅದರಲ್ಲಿ ಯಾವ್ದು ಕ್ಲಿಕ್ ಮಾಡ್ತೀವೋ ಆ ಪರ್ಫಾರ್ಮೆನ್ಸ್ ಅನ್ನ ತೋರಿಸುತ್ತೆ. ನೋಡಿ, ನಾನು ಇದನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಆ ಪರ್ಫಾರ್ಮೆನ್ಸು ನಮ್ಮ ಫೋಟೋ ತೋರಿಸ್ತಾ ಇದೆ. ನೋಡಿ, ನಾನು ಇನ್ನೊಂದು ಪರ್ಫಾರ್ಮೆನ್ಸ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಿ, ಎಸ್ ಅಂತ ಇದೆ ಅಲ್ಲ, ಅದನ್ನ ಕ್ಲಿಕ್ ಮಾಡಿದ್ರೆ ಈಗ ಫೋಟೋದಲ್ಲೂ ಎಸ್ ಎಸ್ ಅಂತ ಪರ್ಫಾರ್ಮೆನ್ಸ್ ತೋರಿಸುತ್ತೆ. ನಾವು ಯಾವ ಪರ್ಫಾರ್ಮೆನ್ಸ್ ಮೇಲೆ ಕ್ಲಿಕ್ ಮಾಡ್ತೀವೋ ಆ ಪರ್ಫಾರ್ಮೆನ್ಸ್ ನೋಡಲಿ. ಫೋಟೋದಲ್ಲಿ ನೋಡಿ, ನಾನು ಈ ಪರ್ಫಾರ್ಮೆನ್ಸ್ ಅನ್ನ ಕ್ಲಿಕ್ ಮಾಡಿದೆ, ಅಲ್ಲಿ ಅದೇ ಪರ್ಫಾರ್ಮೆನ್ಸ್ ನಮ್ಮ ಫೋಟೋದಲ್ಲೂ ಮಾಡ್ತಾ ಇದೆ. ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಮಕ್ಕಳು ನಿಜ ಸಖತ್ ಖುಷಿ ಪಡ್ತಾರೆ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಇದನ್ನ ನಾವು ನಮ್ಮ ಓನ್ ಸ್ಟಿಲ್ ಫೋಟೋಸ್ ಅನ್ನ ಯೂಸ್ ಮಾಡಿ ವಿಡಿಯೋ ಗಿಫ್ ಅಂತ ನಾವು ಫೇಸ್ಬುಕ್ ಅಲ್ಲಿ ನೋಡ್ತೀವಲ್ಲ, ಅದನ್ನ ಮಾಡಕ್ಕೂ ಯೂಸ್ ಮಾಡ್ಕೋಬಹುದು. ನಾವು ಪರ್ಸನಲ್ ಫೋಟೋಸ್ ಯೂಸ್ ಮಾಡಿ ನಮ್ದೇ ಆದ ವಿಡಿಯೋ ಗಿಫ್ಟ್ಗಳನ್ನ
ನಾವು ಕ್ರಿಯೇಟ್ ಮಾಡ್ಕೋಬಹುದು. ನೋಡಿ, ನಾವು ಈ ಪರ್ಫಾರ್ಮೆನ್ಸ್ ಅನ್ನ ಬೇಕಿದ್ರೆ ಶೇರ್ ಮಾಡ್ಕೋಬಹುದು ನಮ್ಮ ಫೋನ್ಗೆ. ಮೇಲೆ ಶೇರ್ ಅಂತ ಆಪ್ಷನ್ ಇದೆ ಅಲ್ಲ, ಈ ಶೇರ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಇಷ್ಟು ಆಪ್ಷನ್ಸ್ ಇದೆ. ಇದರಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡಿ ಅಲ್ಲಿ ಆಗ್ತಾ ಇರೋ ಪರ್ಫಾರ್ಮೆನ್ಸ್ ಅನ್ನ ನಮ್ಮ ಫೋನ್ಗೆ ನಾವು ಶೇರ್ ಮಾಡ್ಕೋಬಹುದು. ನೋಡಿದ್ರೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ, ಫನ್ನಿಯಾಗೂ ಇದೆ. ಈಗ ನಾನು ಆ ಪರ್ಫಾರ್ಮೆನ್ಸ್ ಅನ್ನ ನನ್ನ ಫೋನ್ಗೆ ಸೇವ್ ಮಾಡ್ಕೊಂಡೆ. ನಮ್ಗೆ ಯಾವ ಪರ್ಫಾರ್ಮೆನ್ಸ್ ಬೇಕು ಸೆಲೆಕ್ಟ್ ಮಾಡಿ ಶೇರ್ ಮಾಡ್ಕೋಬಹುದು. ನೋಡಿ, ನಾನು ಈಗ ವಾಟ್ಸಪ್ಗೆ ಆ ಪರ್ಫಾರ್ಮೆನ್ಸ್ ಅನ್ನ ಶೇರ್ ಅಂತ ಕೊಡ್ತೀನಿ. ನೀವು ಸಹ ಹೀಗೆ ಕ್ರಿಯೇಟಿವ್ ಆಗಿ ಟ್ರೈ ಮಾಡಿ. ಇದರಲ್ಲಿ ಇನ್ನೂ ಬೇಕಾದಷ್ಟು ಆಪ್ಷನ್ಸ್ ಇದೆ. ನೋಡಿ, ನನ್ನ ವಾಟ್ಸಪ್ ನಂಬರ್ಗೆ ಇದು ಪರ್ಫಾರ್ಮೆನ್ಸ್ ಶೇರ್ ಆಗೋಯ್ತು. ನೋಡಿದ್ರಲ್ಲ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಮತ್ತೆ ಬ್ಯಾಕ್ ಹೋಗ್ತೀನಿ. ಈಗ ಮತ್ತೆ ಇನ್ನೊಂದ್ಸತಿ ಅದೇ ಆಪ್ಷನ್ ಫೋಟೋ ಅಂತ ಮೇಲ್ಗಡೆ ಆಪ್ಷನ್ ಇದೆ ಅಲ್ಲ, ಅದನ್ನ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕ್ಯಾಮ್ರಾ ರೋಲ್ ಅಂತ ತೋರಿಸಿದೆ. ಅಲ್ಲಿ ನಾವು ನಮ್ಮ ಗ್ಯಾಲರಿಲಿ ಒಂದು ಫೋಟೋ ಸೆಲೆಕ್ಟ್ ಮಾಡಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿಸಬಹುದು. ಕ್ಯಾಮರಾ ಅಂತ ಇದೆ ಅಲ್ಲ, ಈ ಕ್ಯಾಮರಾ ಅನ್ನೋದನ್ನ ಕ್ಲಿಕ್ ಮಾಡಿದ್ರೆ ನಮ್ಮ ಓನ್ ಸೆಲ್ಫಿ ಫೋಟೋನ ನಾವು ಪರ್ಫಾರ್ಮೆನ್ಸ್ ಅನ್ನ ಮಾಡಿಸಬಹುದು. ನಮ್ಮ ಸೆಲ್ಫಿ ಫೋಟೋನೇ ನಾವು ಇಲ್ಲಿ ನೋಡಿ, ಸೆಲ್ಫಿ ಬಟನ್ ಅನ್ನ ಕ್ಲಿಕ್ ಮಾಡಿದ್ರೆ ನಮ್ಮ ಓನ್ ಫೋಟೋ, ನಮ್ಮ ಓನ್ ಫೇಸ್ ಕಾಣಿಸುತ್ತೆ. ಇಲ್ಲಿ ನಮ್ಮ ಓನ್ ಫೇಸ್ ಅನ್ನ ಸ್ಕ್ಯಾನ್ ಮಾಡ್ಕೊಳ್ಳುತ್ತೆ. ಇಲ್ಲಿ ನೋಡಿ, ನನ್ನ ಫೇಸ್ ಅನ್ನೇ ಸ್ಕ್ಯಾನ್ ಮಾಡ್ತಾ ಇದೆ. ಈಗ ನನ್ನ ಪರ್ಫಾರ್ಮೆನ್ಸ್ ಈಗ ಫೋನಲ್ಲೂ ಸಹ ಬರುತ್ತೆ. ಫೇಸ್ ಅನ್ನು ಸ್ಕ್ಯಾನ್ ಮಾಡ್ತಾ ಇದೆ. ಈಗ ಪರ್ಫಾರ್ಮೆನ್ಸ್ ಮಾಡುತ್ತೆ ನಾನು ಓನ್ ಫೇಸು. ಪರ್ಫಾರ್ಮೆನ್ಸಿಗೆ ರೆಡಿ ಆಗ್ತಾ ಇದೆ, ವೆಯ್ಟ್ ಮಾಡಿ. ನೋಡಿ, ಇಲ್ಲಿ ಈಗ ನನ್ನ ಫೇಸ್ ಈಗ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ. ಇಲ್ಲಿ ಸೆಲೆಕ್ಟ್ ಮಾಡೋ ಯಾವ್ದಾದ್ರು ಪರ್ಫಾರ್ಮೆನ್ಸ್ ಅನ್ನ ನನ್ನ ಫೇಸ್ ಇಲ್ಲಿ ನೋಡಿ. ನೋಡಿದ್ರ ಚೆನ್ನಾಗಿದೆ ಅಲ್ಲ ಈ ಆ್ಯಪು. ನಾನು ನನ್ನ ಪರ್ಸನಲ್ ಸ್ಟಿಲ್ಸ್ ಅನ್ನ ಯೂಸ್ ಮಾಡಿ ಈ ಕೆಲವು ಪರ್ಫಾರ್ಮೆನ್ಸಸ್ನ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಜೊತೆ. ನೋಡಿ, ಎಂಜಾಯ್ ಮಾಡಿ. ಈ ಆ್ಯಪ್ ಅನ್ನ ನಿಮ್ಮ ಪರ್ಸನಲ್ ಯೂಸ್ಗೆ, ಫನ್ನಿಗೋಸ್ಕರ, ಕ್ರಿಯೇಟಿವಿಟಿಗೋಸ್ಕರ ಮಾತ್ರ ಯೂಸ್ ಮಾಡಿ. ನಿಮಗೆ ಈ ಆ್ಯಪ್ ಇಷ್ಟ ಆಗಿದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಅನ್ನ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನನ್ನ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ಸು ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.